ವಿದ್ಯಾರ್ಥಿಗಳಿಗೂ ಕೂಡ ನಮಸ್ಕಾರವನ್ನು ತಿಳಿಸುತ್ತಾ ಇಂದಿನ ವಿಷಯ ಏನಪ್ಪಾ ಅಂತಂದ್ರೆ ಅರ್ಥಶಾಸ್ತ್ರ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ಪಡೆಯುವ ತಂತ್ರಗಳು. ಅಂದ್ರೆ ಅರ್ಥಶಾಸ್ತ್ರ ವಿಷಯದಲ್ಲಿ ನಾವು 80ಕ್ಕೆ 80 ಹೇಗೆ ಪಡೆಯಬಹುದು, ಅದು ಕಡಿಮೆ ಒಂದು ಅಧ್ಯಯನಗಳನ್ನು ಓದುವುದರ ಮೂಲಕ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ ಎರಡು ಪಾಠಗಳಲ್ಲಿ ಕೇವಲ ಮೂರು ಪಾಠಗಳನ್ನು ಓದುವುದರ ಮೂಲಕ ನಾವೇನ್ ಮಾಡಬಹುದು, ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಇದೇನೈತಲ್ಲ ಅಂಕಗಳ ಪಟ್ಟಿ, ಇದು ಬೋರ್ಡ್ ಇಂದ ಬಂದಂತಹ ಒಂದು ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಆಗಿರುತ್ತದೆ. ಇದೇನು ನಾವೇ ಸ್ವತಃ ತಯಾರು ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟ್ ಆಗಿರಲ್ಲ, ಬೋರ್ಡ್ ಇಂದ ಬಂದಂತಹ ಒಂದು ನೀಲನಕ್ಷೆಯ ಪ್ರಕಾರನೇ ಈ ಅಂಕಗಳು ಇರುತ್ತವೆ. ಅದರಲ್ಲಿ ಈಗ ಭಾಗ 1 ಅಂತ ಬಂದಾಗ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಟ್ಟು ಟೋಟಲ್ ಆಗಿ 5 ಲೆಸನ್ಗಳಿದ್ವು. 5ರಲ್ಲಿ ಕೇವಲ 3 ಓದಿದ್ರೆ ಸಾಕು. ಇನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಟ್ಟು 6 ಅಧ್ಯಾಯಗಳದವು. ಆ 6 ಅಧ್ಯಾಯಗಳಲ್ಲಿ ಕೇವಲ ನೀವು 3 ಅಧ್ಯಯನಗಳನ್ನು ಓದಿದ್ದೇ ಆದಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು. ಅಂದ್ರೆ ಮೊದಲನೆಯದಾಗಿ ಏನಪ್ಪಾ ಅಂತಂದ್ರೆ ಈ 6 ಚಾಪ್ಟರ್ಗಳನ್ನು ನೀವು ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಫಸ್ಟ್ ನೀವೇನ್ ಮಾಡ್ಬೇಕು, ಸ್ಟಡಿ ಮಾಡಬೇಕು. ನಂತರ ಉಳಿದ ವಿಷಯಗಳಿಗೆ ನೀವೇನ್ ಮಾಡ್ರಿ, ಗಮನ ಕೊಡ್ರಿ. ಹಾಗಾಗಿ ಮೊದಲನೇ ಅಧ್ಯಾಯದಲ್ಲಿ ಹಾಗಾದ್ರೆ ಯಾವ ಯಾವ ಅಧ್ಯಯನಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ನೀಡಿದ್ದಾರೆ ಅಂತೇಳಿ ನೋಡೋಣ. ಅಧ್ಯಾಯ 2 ಅಂದ್ರೆ ಭಾಗ 1 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 2 ಆಗಿರ್ತಕ್ಕಂಥ ಅನುಭೋಗಿಯ ವರ್ತನಾ ಸಿದ್ಧಾಂತ ಎಂಬ ಒಂದು ಅಧ್ಯಯನದಲ್ಲಿ ಒಟ್ಟು ನಮಗೆ 20 ಅಂಕಗಳನ್ನು ಪಡೆಯಬಹುದು. ಅದೇ ರೀತಿಯಾಗಿ ಅಧ್ಯಯನ 3 ಆಗಿರ್ತಕ್ಕಂಥ ಉತ್ಪಾದನೆ ಮತ್ತು ವೆಚ್ಚ ಎಂಬ ಈ ಒಂದು 3ನೇ ಅಧ್ಯಯನದಲ್ಲಿ ನಮಗೆ ಒಟ್ಟು 10 ಅಂಕಗಳು ಸಿಗ್ತವ. ಅದೇ ರೀತಿಯಾಗಿ 4ನೇ ಅಧ್ಯಯನ ಆಗಿರ್ತಕ್ಕಂಥ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಟ್ಟು 11 ಅಂಕಗಳು. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈ 3 ಅಧ್ಯಯನಗಳ ಅಂಕಗಳನ್ನು ಕೂಡಿಸಿದರೆ ನಾವು ಒಟ್ಟು ಎಷ್ಟು ಅಂಕಗಳಾಗ್ತವೆ, 41 ಅಂಕಗಳು. ಒಟ್ಟು 41 ಅಂಕಗಳನ್ನು ನಾವು ಓನ್ಲಿ ಬರೀ 3 ಅಧ್ಯಯನಗಳನ್ನು ಓದಿದ್ರೆ 41 ಅಂಕಗಳನ್ನು ನಾವೇನ್ ಮಾಡಬಹುದು, ಗಳಿಸಬಹುದು. ಅದೇ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 2 ಆಗಿರ್ತಕ್ಕಂಥ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಎಂಬ ಅಧ್ಯಯನದಲ್ಲಿ ಒಟ್ಟು ನಮಗೆ 17 ಅಂಕಗಳನ್ನು ಪಡೆಯಬಹುದು. ಅದೇ ರೀತಿಯಾಗಿ ಅಧ್ಯಾಯ 3 ಆಗಿರ್ತಕ್ಕಂಥ ಹಣ ಮತ್ತು ಬ್ಯಾಂಕಿಂಗ್ ಈ ಒಂದು ಅಧ್ಯಯನದಲ್ಲಿ ಒಟ್ಟು ಎಷ್ಟು ಅಂಕಗಳು ಇರ್ತವೆ ಅಂದ್ರೆ 12 ಅಂಕಗಳು ಇರುತ್ತವೆ. ಅದೇ ರೀತಿ ಅಧ್ಯಾಯ 6 ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಈ ಒಂದು ಅಧ್ಯಯನದಲ್ಲಿ ಒಟ್ಟು 12 ಅಂಕಗಳು. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೂಡ ಒಟ್ಟು ಈ 3 ಅಧ್ಯಯನದಲ್ಲಿ ಒಟ್ಟು ಎಷ್ಟು ಅಂಕಗಳು ಬರ್ತಾವಪ್ಪ ಅಂತಂದ್ರ ಇಲ್ಲಿಯೂ ಕೂಡ 41 ಅಂಕಗಳನ್ನು ನಾವೇನ್ ಮಾಡಬಹುದು, ಪಡೆಯಬಹುದು. ಅಂದ್ರೆ ಇದು 41 ಇದು 41 ಟೋಟಲ್ ಆಗಿ ಎಷ್ಟಾಗುತ್ತಪ್ಪ ಅಂತಂದ್ರ 82 ಅಂಕಗಳಾಗುತ್ತವೆ. ಆದ್ರೆ ಈ 2 ಅಂಕಗಳು ಎಕ್ಸ್ಟ್ರಾ ಎಲ್ಲಪ್ಪ ಅಂತಂದ್ರ ಏನಿರ್ತಾವಪ್ಪ ಅಂತಂದ್ರೆ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರ್ತಾವಲ್ಲ, ಅಲ್ಲಿಂದ 2 ಮಾರ್ಕ್ಸ್ ಎಕ್ಸ್ಟ್ರಾ ಆಗಿರುತ್ತೆ. ಬಟ್ ಆದ್ರೆ ನೀವು ಅರ್ಥಶಾಸ್ತ್ರ ವಿಷಯವನ್ನು ಓದುವಾಗ ಈ ಒಂದು 80ಕ್ಕೆ 80 ಅಂಕಗಳನ್ನು ಪಡೆಯುವ ತಂತ್ರಗಳು ನಮ್ಮ ವಿಡಿಯೋವನ್ನು ಮುಂದಿಟ್ಟುಕೊಂಡು ಅಥವಾ ಇದನ್ನು ಬರೆದುಕೊಂಡು ನಿಮ್ಮ ಒಂದು ಮುಂದೆ ಇಟ್ಟುಕೊಂಡು ಅರ್ಥಶಾಸ್ತ್ರ ಎಂಬ ವಿಷಯವನ್ನು ಅಧ್ಯಯನ ಮಾಡ್ರಿ. ನಮ್ಮ ವಿಷಯವನ್ನು ಓದುವಾಗ ಮೊದಲು ಈ 6 ಅಧ್ಯಯನಗಳ ಕಡೆ ಮೊದಲು ನೀವು ಗಮನ ಹರಿಸ್ರಿ, ನಂತರ ಉಳಿದ ಅಧ್ಯಯನಗಳನ್ನು ನೀವು ನೋಡ್ರಿ. ಹಂಗೆಲ್ಲ ಇಷ್ಟೆಲ್ಲ ಮಾಡಿದ್ದೇ ಆದಲ್ಲಿ ನೀವು ಏನ್ ಮಾಡ್ಬೋದು, ಅರ್ಥಶಾಸ್ತ್ರ ವಿಷಯದಲ್ಲಿ ನೀವು 80ಕ್ಕೆ 80 ಅಂಕಗಳನ್ನು ಖಂಡಿತವಾಗಿ ನೀವು ಪಡೆಯಬಹುದು ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.